ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೆಲಿವರಿ ಆಗೈತಿ ಭಾಳ ತ್ರಾಸ ಆಗತೈತಿ ನೋಡ್ರಿ. ಅದಕ್ಕೆ ನಾನು ಸಿ ಸೆಕ್ಷನ್ ಬೇಡ, ನಂಗೆ ನಾರ್ಮಲ್ ಡೆಲಿವರಿನ ಬೇಕಂತೇಳಿ ಅಷ್ಟೊಂದು ಹತ್ಕೊಂಡು ಕೂತಿದ್ದೆ. ಬಟ್ ಮಮ್ಮಿ ಅಂತೂ ಆ ಟೈಮ್ ಒಳಗೆ ಏನಾಗಂಗಿಲ್ಲ, ಬರೀ 5 ನಿಮಿಷದ ಕೆಲಸ, 5 ನಿಮಿಷ ಒಳಗಂದ್ರೆ ಪಾಪುನ್ ತೆಗಿತಾರೆ, ಆಮೇಲೆ ನೀ ಆರಾಮಾಗಿ ಓಡಾಡ್ಬೋದು ಅಂಥೇಳಿ ಏನೇನೋ ಹೇಳಿದ್ರು. ಬಟ್ ಈಗ ಅನುಭವಿಸ್ತಾ ಇರೋದು ನಾನು ನೋಡ್ರಿ. ಸೊ ನಂಗೆ ಭಾಳ ಬೇಜಾರಾಗತೈತಿ. ಡೆಲಿವರಿ ಆಗಿ 9 ದಿನಕ್ಕಂದ್ರೆ ನಂಗೆ ಸ್ಟಿಚಸ್ ಹಾಕಿದಲ್ಲಿ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಒಂದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಆಯ್ತು. ಸೊ 2 ಸಾರಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಆಮೇಲೆ ಅಂದ್ರೆ ಮತ್ತೆ ನಂಗೆ ಪೇನ್ ಆಗತ್ತಿತ್ತು, ಬಟ್ ಹೋಗಲಿಲ್ಲ, ಯಾಕಂದ್ರೆ ತೊಟ್ಟಿಲ್ ಶಾಸ್ತ್ರ ಐತೆ ಅಂತೇಳಿ ಅದಕ್ಕೋಸ್ಕರ ಹೋಗಿರಲಿಲ್ಲ. ಆಮೇಲೆ ನಿನ್ನೆ ದಿನ ತೊಟ್ಟಿಲ್ ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಇದು ಬೆಳಗ್ಗೆ ದಿನ ಇಡ್ಲಿ ಮಾಡಿದ್ರು, ಇಡ್ಲಿ ಚಟ್ನಿ ತಿಂದೆ. ಮತ್ತು ಏನಂದ್ರೆ ಇವತ್ತು ಪಾಪುಗೆ ಸ್ವಲ್ಪ ಹುಷಾರ ತಪ್ಪಿತ್ತು ನೋಡ್ರಿ, ಹುಷಾರು ಅನ್ಸತ್ತಿರ್ಲಿಲ್ಲ. ಅದಕ್ಕೆ ಹೋಗಿ ತೋರಿಸ್ಕೊಂಡು ಬರ್ಬೇಕಂತ ಹೇಳಿ ಮಧ್ಯಾಹ್ನ ಟೈಮ್ ಒಳಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗಿದ್ರು. ಬಟ್ ಆಟೋಕ್ಕೆ ಹೋಗ್ರಿ ಅಂತ ಕಾಲ್ ಮಾಡಿ ಹೇಳಿದರು. ಅದಕ್ಕೆ ಆಟೋ ತರಿಸಿದ್ವಿ. ಮನೆ ಕಡೆನ ಒಬ್ರು ಅದಾರ, ಕಾಲ್ ಮಾಡಿದ ತಕ್ಷಣ ಬಂದರು. ಮತ್ತು ಚಿನ್ನನ್ ಕರ್ಕೊಂಡು ನಾನು ಮಮ್ಮಿ ಪಾಪು 4 ಜನ ಆಟೋದಾಗ ಹೋಗಾಕತ್ತೀವಿ. ಸೊ ಈ ಒಂದು ಜರ್ನಿ ಐತೆ ನೋಡ್ರಿ, ಭಾಳ ಅಂದ್ರೆ ಭಾಳ ಬೇಜಾರಾಗತೈತಿ ನನಗೆ. ನಾರ್ಮಲ್ ಡೆಲಿವರಿ ಆದಾಗ ನನಗೆ ಇಷ್ಟೊಂದು ತ್ರಾಸ ಆಗಿರಲಿಲ್ಲ. ಹಾಸ್ಪಿಟಲ್ ಅನ್ನೋದನ್ನು ನಂಗೆ ಗೊತ್ತಿರಲಿಲ್ಲ. ಡೆಲಿವರಿ ಆದ ಕೂಡಲೇ ಅಂದ್ರೆ ಮನೆಗೆ ಬಂದಾಕಿ ನಾನು ಹಾಸ್ಪಿಟಲ್ಗೆ ಹೋಗೇ ಇರಲಿಲ್ಲ. ಡೈರೆಕ್ಟ್ ನಾನು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಹಾಸ್ಪಿಟಲ್ಗೆ ಹೋಗಿರೋದು. ಬಟ್ ಈಗ ಸೆಕೆಂಡ್ ಡೆಲಿವರಿ ಆದಮೇಲಂತೂ ಸಿಕ್ಕಾಪಟ್ಟೆ ತ್ರಾಸ ಆಗತೈತಿ. ಅದಕ್ಕೆ ನಂಗೆ ಸಿ ಸೆಕ್ಷನ್ ಅಂದ್ರೆ ಭಯ 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 ಅನ್ನತ್ತಿದ್ದೆ. ಸೊ ಈಗ ನಮ್ಮ ಪಾಪುನ ತೋರ್ಸಕ್ಕೆ ಹಾಸ್ಪಿಟಲ್ಗೆ ಬಂದ್ವಿ, ಮಕ್ಕಳ ಹಾಸ್ಪಿಟಲು. ಹವಾಲ್ದಾರ್ ಅಂತ ಹೇಳಿ ಅದಾರ ನೋಡ್ರಿ ಬೆಳಗಾವಿದಾಗ, ಅಲ್ಲಿ ಬಂದಿದ್ವಿ. ನಮ್ಮ ಹಸ್ಬೆಂಡ್ ಅವರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾರೆ ನೋಡ್ರಿ. ಅದಕ್ಕೆ ಕಾಲ್ ಮಾಡಿದ್ರೆ ಹಾಸ್ಪಿಟಲಿಂದ ಮನೆಗೆ ಹೋದ್ರೇನೆ ಇಲ್ಲ ಅಂಥೇಳಿ, ಇನ್ನೂ ಇಲ್ಲ ಅಂದ ತಕ್ಷಣ ಅವರು ಕೂಡ ಡೈರೆಕ್ಟ್ ಇಲ್ಲೇ ಬಂದಿದ್ರು. ಸೊ ನಮ್ಮ ಜೊತೆಗೆ ಬಂದು ಎಲ್ಲ ತೋರಿಸ್ಕೊಂಡ್ವಿ. ನಾವೀಗ ಆಟೋಕ್ಕೆ ಹೋಗಬೇಕು, ಅವರು ಸ್ಕೂಟಿ ಮ್ಯಾಗ ಮನೆಗೆ ಬರ್ತಾರೆ. ಸೊ ನನಗಂತೂ ಡೆಲಿವರಿ ಆಗಿ ಇನ್ನೂ 1 ತಿಂಗಳೂ ಆಗಿಲ್ಲ ನೋಡ್ರಿ, ಹಂಗೆ ಚಾಲು ಆಗಿಬಿಟ್ಟೈತಿ. 9 ದಿನಕ್ಕಂದ್ರೆ ಓಡಾಡೋದು. ಡೆಲಿವರಿ ಆದಾಗ ಸಿ ಸೆಕ್ಷನ್ ಆದರೂ ಕೂಡ ಬರೀ 3 ದಿನ ಅಷ್ಟೇ ಹಾಸ್ಪಿಟಲ್ ಒಳಗೆ ಇದ್ವಿ. 4ನೇ ದಿನ ಮನೆಗೆ ಬಂದ್ವಿ. 4ನೇ ದಿನ ಬಂದು ಒಂದು 2-3 ದಿನ ಆಗೈತಿ, ಚಾಲು ಆಗಿಬಿಟ್ಟೈತಿ ನೋಡ್ರಿ. 9ನೇ ದಿನಕ್ಕೆ ಹಾಸ್ಪಿಟಲ್ಗೆ ಹೋದ್ವಿ. ಅದಾದಮೇಲೆ ಮತ್ತೆ 1 ದಿನ ಬಿಟ್ಟು ಮತ್ತೆ 11ನೇ ದಿನಕ್ಕೆ ಹಾಸ್ಪಿಟಲ್ಗೆ ಹೋದ್ವಿ. ಅದಾದಮೇಲೆ 2 ದಿನ ಗ್ಯಾಪ್ ಕೊಟ್ಟು ನಾವು ತೊಟ್ಟಿಲ್ ಶಾಸ್ತ್ರ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ಮತ್ತೆ ಹಾಸ್ಪಿಟಲ್ ಓಡಾಡಕತ್ತೀವಿ. ಅದು ಮುಗೀತು ಅಂದ ತಕ್ಷಣ ಮತ್ತೆ 1 ದಿನ ಗ್ಯಾಪ್ ಕೊಟ್ಟು ಇವತ್ತು ಪಾಪುನ ಕರ್ಕೊಂಡು ಬಂದಿದ್ದೇವೆ. ಪಾಪುಗೆ ಮೂಗು ಕಟ್ಕೊಂಡು ತ್ರಾಸ ಆಗತ್ತಿತ್ತು ನೋಡ್ರಿ. ಆಮೇಲೆ ಸ್ವಲ್ಪ ಟಾಯ್ಲೆಟ್ದೂ ತ್ರಾಸ ಆಗತ್ತಿತ್ತು, ಅದಕ್ಕೆ ಬಂದಿದ್ವಿ, ತೋರಿಸ್ಕೊಂಡ್ವಿ, ಔಷಧದ್ದು ಮೆಡಿಕಲ್ ಒಳಗೆ ತೊಗೊಂಡು ಈಗ ಆಟೋ ಕಡೆ ಹೊರಟಿದ್ದೇವೆ. ಸೊ ಬಿಸಿಲು ಬೇರೆ ಐತಿ, ಮಮ್ಮಿ ಪಾಪುನ ಎತ್ಕೊಂಡು ಹೋಗಾಕತ್ತಾರ, ನನಗಂತೂ ಎತ್ಕೊಳಕ್ಕೆ ಆಗತ್ತಿರಲಿಲ್ಲ. ಸೊ ಮನೆಗೆ ಬಂದ ತಕ್ಷಣ ನಮ್ಮ ನಾದಿನಿ ಒಬ್ಬರು ರೊಟ್ಟಿ ಬಾಜಿ ಮಾಡಿದ್ರು, ತಂದು ಕೊಟ್ಟರು. ಸೊ ರೊಟ್ಟಿ ಪಲ್ಯ ತಿನ್ನಾಕತ್ತೇನ. ನಮ್ಮ ಪಾಪು ಹುಟ್ಟಿದಾಗಿಂದ ಯಾರಿಗೂ ಕೂಡ ಮನೆ ಕಡೆ ಜಿಲೇಬಿ ಕೊಡಕ್ಕೆ ಆಗಿರ್ಲಿಲ್ಲ ನೋಡ್ರಿ. ಆಫೀಸ್ ಒಳಗೆ ಕೊಟ್ಟಿದ್ರು, ಬಟ್ ಮನೆ ಕಡೆ ಯಾರಿಗೂ ಕೊಟ್ಟಿಲ್ಲ. 15 ದಿನ ಆಗಿ ಹೋಯ್ತಾ, ಇನ್ನೂ ಜಿಲೇಬಿ ಕೊಟ್ಟಿಲ್ಲ, ಎಲ್ಲರೂ ಕೇಳಾತಾರ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಾರ. ದೊಡ್ಡ 2 ಬಾಕ್ಸ್ ತಂದಾರ, ಇವನ್ನ ಮನೆಯೊಳಗೆ ನಮಗೆಲ್ಲ ತಿನ್ನಾಕ ಅಂತ ಹೇಳಿ ತಂದಾರ. ಆಮೇಲೆ ಇವು ಬಾಕ್ಸ್ ಮಾಡೋದು ನೋಡ್ರಿ, ಒಂದು 100 ಏನು ಅದಾವ. ಸೊ ಸಣ್ಣ ಮಿನಿ ಬಾಕ್ಸಸ್, ಕ್ಯೂಟ್ ಅಂದ್ರೆ ಕ್ಯೂಟ್ ಅದಾವ, ಗೋಲ್ಡನ್ ಕಲರ್ ಒಳಗೆ. ಸೊ ಅದ್ರೊಳಗೆಲ್ಲ ಪ್ಯಾಕ್ ಮಾಡಿ ಹಾಕಿ ಕೊಟ್ಟು ಬರ್ತೇನೆ ಅಂತ ಹೇಳಿ ರೆಡಿ ಮಾಡ್ಕೊಳತ್ತಾರ. ಇವು ಜಿಲೇಬಿ ಮನೆಯೊಳಗೆ ತಿನ್ನಾಕ. ಸೊ ಭಾರಿ ಅದಾವ, ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಯಾಕಂದ್ರೆ ಪುರೋಹಿತ ಸ್ವೀಟ್ ಇದ್ರೊಳಗೆ ತೊಗೊಂಡು ಬಂದಿರೋದು. ಇಲ್ಲಿಂದ ಆಯ್ತದೆ, ಇವೆರಡು ಹಿಂಗೆ ಮಾಡಿ ಎರಡು ಇಲ್ಲಿಂದ ಚಾಲು ಮಾಡೋದು, ಈ ಎರಡು ಮುಗಿಬೇಕು. ಒಂದು 5-6 ಮಾಡೋದು ಅಷ್ಟೇ. ಈಗ ನಿಮ್ಗೆ ಎಷ್ಟು ಮಂದಿ ಕೊಡೋದು ಅಷ್ಟ ಮಾಡೋದು ಅಷ್ಟೇ. ಡೈಲಿ ನನ್ನ ಬ್ಲಾಗ್ ಅಂದ್ರೆ ಡೈಲಿ ರುಟೀನ್ ಬ್ಲಾಗ್ ತೋರಿಸ್ಬೇಕಂತ ಭಾಳ ಅನ್ಕೋತೇನ. ಬಟ್ ಏನು ಮಾಡೋದು, ಡೈಲಿ ವ್ಲಾಗ್ ಮಾಡಕ್ಕೆ ಆಗುತ್ತೆ. ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಜಾಸ್ತಿ ಸ್ಟ್ರೆಸ್ ಆಗಾಕತ್ತದ. ಮತ್ತು ಮನೆಯೊಳಗೂ ಸಿಚುವೇಶನ್ ಒಂದೇ ಥರ ಇರಂಗಿಲ್ಲ, ಸ್ವಲ್ಪ ಕಿರಿಕಿರಿ ಆ ಥರ ಎಲ್ಲನೂ ಇರ್ತದೆ. ಸೊ
ಸೊ ಹಂಗಾಗಿ ಸಾಧ್ಯವಾದಷ್ಟು ಅಟ್ಲೀಸ್ಟ್ ಕೆಲವೊಂದು ಸ್ವೀಟ್ ಮೆಮೊರೀಸ್ಗೋಸ್ಕರ ಕೆಲವೊಂದಾದರೂ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೇನೆ. ಸೊ ಫೈನಲ್ ಆಗಿ ಎಲ್ಲ ಮುಗಿಸಿದ್ರು. ಪ್ಯಾಕ್ ಅಂತೂ ಸಖತ್ತಾಗಿ ಆಗೈತಿ. ತೊಗೊಂಡು ಹೊರಟ್ರು ಬ್ಯಾಗ್ ಒಳಗೆ ಹಾಕ್ಕೊಂಡು. ಡೆಲಿವರಿ ಆಗಿ ಇವತ್ತಿಗೆ 18 ದಿನ ಆಯ್ತು ನೋಡ್ರಿ. ಸೊ ಮನಿಯೊಳಗೂ ಭಾಳ ಜನ ಅದಾರ. ನಮ್ಮ ಅತ್ತಿ, ನಮ್ಮ ನಾದ್ನೀರ, ಅವ್ರ ಮಕ್ಕಳು ಮತ್ತೆ ನಾವು ಎಲ್ಲರೂ ಸೇರಿ ಭಾಳ ಜನ ಇದ್ವಿ. ಅದಕ್ಕೆ ಮಮ್ಮಿ ಅವರೆಲ್ಲರದು ಹೆಲ್ಪ್ ತಗೊಂಡು ಅವರಷ್ಟು ಮಮ್ಮಿ ಅಷ್ಟು ಎಲ್ಲರೂ ಸೇರಿಬಿಟ್ಟು ಕೊಬ್ಬರಿ ಉಂಡೆ ಕಟ್ಟಿದಾರ. ಒಂದಷ್ಟು ಮುದ್ದೆ ಸಕ್ಕರೆ ಹಾಕಿ ಕಟ್ಟಿದಾರ, ಇನ್ನೊಂದಷ್ಟು ಬೆಲ್ಲ ಹಾಕಿ ಕಟ್ಟಿದಾರ. ಬಟ್ ಇವನೇನೋ ಕಟ್ಟಿದಾರ, ನನಗೆ ತಿನ್ನುವಂಥ ಸಿಚುವೇಶನ್ ಒಳಗೆ ನಾನಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಮ್ಮಿದ್ರೆ ಸಾಕ ಸ್ಟಿಚಸ್ ಹಾಕಿದಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗತೈತಿ. ಕೆಮ್ಮಕ್ಕೆ ಆಗಂಗಿಲ್ಲ, ಸೀನ್ ಬಂದ್ರೆ ಸೀನಾಕು ಆಗಂಗಿಲ್ಲ. ಅದಕ್ಕೆ ನನಗೆ ಲಡ್ಡು ಅಂದ್ರೆ ಕೊಬ್ಬರಿ ಅದು ತಿಂದ್ರೆ ಕೆಮ್ಮದು ಹತ್ತಿತ್ತಂದ್ರೆ ಏನು ಮಾಡೋದು ಅಂಥೇಳಿ ನನಗೆ ಥಿಂಕ್ ಮಾಡಕತ್ತೇನೆ. ನಾನು ನೋಡ್ಬೇಕಾ ಕಡಿಮೆ ಆದ್ರೆ ತಿನ್ನೋದು, ಇಲ್ಲಾಂದ್ರೆ ಇಲ್ಲ. ಡೆಲಿವರಿ ಆಗಿ ಇವತ್ತಿಗೆ 19 ದಿನ ಆಯ್ತು ನೋಡ್ರಿ. ನಮ್ಮ ಏರಿಯಾ ಕಡೆ, ನಮ್ಮ ಮನೆ ಕಡೆ ಅದು ಸಿಕ್ಕಾಪಟ್ಟೆ ಕಳ್ಳರ ಕಾಟ ಶುರು ಆಗ್ಬಿಟ್ಟೈತಿ. ಯಾವಾಗ ನೋಡಿದ್ರು ಬರೀ ಅವ್ರ ಮನೆ ಕಳ್ತನ ಆಯ್ತು, ಇವ್ರ ಮನೆ ಕಳ್ತನ ಆಯ್ತು, ಹಿಂದ್ ಮನೆ ಮುಂದ್ ಮನೆ ಆಜು ಮನೆ ಬಾಜು ಮನೆ ಅಂತೇಳಿ ಶುರು ಆಗ್ಬಿಟ್ಟೈತಿ ನೋಡ್ರಿ. ಅದು ನಮ್ಗೆ ಗೊತ್ತಾಗಿರೋದು ಯಾವತ್ತಂದ್ರೆ ನಾವು ಡೆಲಿವರಿಗೆ ಅಂತೇಳಿ ಮಧ್ಯರಾತ್ರಿ ಏನು ಹಾಸ್ಪಿಟಲ್ಗೆ ಹೋದ್ವಿ ನೋಡ್ರಿ, ಅವತ್ತನ ಗೊತ್ತಾಗಿದ್ದು ನಮ್ಗೆ. ಯಾಕಂದ್ರೆ ಅವತ್ತಿನ ದಿನ ನಮ್ಮ ಹಸ್ಬೆಂಡ್ ಅವರು ವಾಪಸ್ ಮನೆಗೆ ಬಂದರು. ಆ ವ್ಲಾಗ್ ಒಳಗೆ ಹೇಳಿದೆ ನಾನು ಕಳ್ಳರು ಬಂದಿದ್ದು ಮತ್ತು ತೋರಿಸಿದ್ದೇನೆ ಕೂಡ. ಸೊ ಅಲ್ಲಿಂದ ನಾವು ನೋಡಾಕಂದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಾಗ್ಬಿಟ್ಟಿತ್ತು ನಮ್ಗೆ, ಓ ಹಿಂಗೆ ನಡೆದೈತಿ ಅಂಥೇಳಿ. ಅದಕ್ಕೋಸ್ಕರ ಊರಿಂದ ನಮ್ಮ ದೊಡ್ಡ ನಾದ್ನಿ ಅವ್ರಿಗೆ ಕರೆಸಿದ್ವಿ. ಸೊ ಅವ್ರ ಮನೆಯೊಳಗಿದ್ರು ಡೆಲಿವರಿ ಟೈಮ್ದಾಗ. ಇವಾಗಂತೂ ಮನೆಯೊಳಗೆ ಭಾಳ ಜನ ಆದೀವಿ, ನಮ್ಮ ನಾದ್ನೀರ, ನಮ್ಮ ಅತ್ತೆ ಅದು. ಸೊ ಏನು ಅಷ್ಟೊಂದು ಭಯ ಅನ್ಸಂಗಿಲ್ಲ. ಯಾಕಂದ್ರೆ ಭಾಳ ಜನ ಇದ್ರೆ ಒಂಥರ ಧೈರ್ಯ ಇರ್ತೈತೆ ನೋಡ್ರಿ, ಯಾರದೇ ಏನೋ ಆವಾಜ್ ಬಂದ್ರೂ ಕೂಡ. ಇಲ್ಲಿ ನೋಡ್ಬೋದಾ ನಮ್ಮ ಮನೆ ಕಡೆ ಯಾವ ಥರ ಎಲ್ಲ ಅಬ್ಸರ್ವ್ ಮಾಡತ್ತಾರ, ಯಾವ ಮನೆ ಕಡೆ ಹೋಗ್ತಾರೇನೋ ಗೊತ್ತಿಲ್ಲ. ಸೊ ಕಳ್ತನ ಕೂಡ ಆದುವ ನಮ್ಮ ಮನೆ ಕಡೆ. ಸೊ ಅದಕ್ಕೆ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳಕತ್ತೇನೆ. ಸೊ ಒಂದ್ ಕಡೆ ನಂದು ಡೆಲಿವರಿ ಆಗೈತಿ, ಇನ್ನೊಂದ್ ಕಡೆ ಮನೆ ಕಡೆ ಬರೀ ಕಳ್ಳರ ಕಾಟ. ಸೊ ನಮ್ಮ ಮನೆಯೊಳಗಂತೂ ಭಾಳ ಜನ ಇರೋದ್ರಿಂದ ಎಲ್ಲರೂ ಸೇರಿಬಿಟ್ಟು ರಾತ್ರಿ ಎಲ್ಲ ನಿದ್ದೆನ ಮಾಡ್ತಿರ್ಲಿಲ್ಲ, ಮಾತಾಡ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೂಡ್ತಿದ್ರು. ಸೊ ನಾವಂತೂ ರೆಗ್ಯುಲರ್ ಆಗಿ ಲೇಟ್ ಮಾಡಿನ ಮಲ್ಕೊಳ್ತೀವಿ. ಎಲ್ಲರೂ ಮಲ್ಕೊಂಡ್ರು ನಮ್ಗೆ ನಿದ್ದೆನ ಹತ್ತಂಗಿಲ್ಲ. ಸೊ ಅದಾದ್ಮೇಲೆ ಎಲ್ಲ ಇದಾದ ಕೂಡಲೇ ಡೈಲಿ ಪೊಲೀಸರದು ಬರೋದು ಶುರು ಮಾಡಿದ್ರು ನೋಡ್ರಿ, ನಾವು ಹೇಳಿರೋದ್ರಿಂದ. ಸೊ ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ರಾತ್ರಿ ಬರ್ತಾರೆ ಇವರು ಕಳ್ಳರು, ಒಂದು 2 ಗಂಟೆ ಮುಂದೆ ಬರ್ತಾರೆ ನೋಡ್ರಿ. ಮೊದಲ ಎಲ್ಲ ಬಂದು ನೋಡ್ಕೊಂಡು ಹೋಗಿರ್ತಾರೆ. 2 ಗಂಟೆ ಮುಂದೆ ಎಲ್ಲರೂ ಮಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಈ ಥರ ಎಲ್ಲ ಅಬ್ಸರ್ವ್ ಮಾಡಿ ಟೈಮ್ ನೋಡಿಕೊಂಡು ಮನೆಯೆಲ್ಲ ಹೊಡಿತಾರೆ. ಪಾಪ ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಕಡೆನೂ ಯಾರಾದರೂ ಊರಿಗೆ ಹೋಗಿದ್ದ ಮನೆ ನೋಡಿದ್ರಂದ್ರೆ ಸಾಕು, ಅವತ್ತಿನ ದಿನ ಆ ಮನೆಯೊಳಗೆಲ್ಲ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಇಲ್ಲಿ ಒಬ್ರು ನಿಂತಾರು, ಇನ್ನೊಬ್ರು ಮುಂದೆ ಹೋಗಾಕತ್ತಾರ. ಕಂಟಿನ್ಯೂಸ್ ಆಗಿ ಇದು ಸ್ಟಾರ್ಟ್ ಐತಿ. ಬಟ್ ನಾನು ಎಲ್ಲಾನು ವಿಡಿಯೋನ ಶೇರ್ ಮಾಡಿಲ್ಲ. ಇವತ್ತು ಒಂದು ತೋರ್ಸೋಣ ಅಂತ ಹೇಳಿ ತೋರ್ಸಾಕತ್ತೇನ. ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ಕ್ಯಾಮೆರಾದಾಗ ಅದ್ ನೋಡ್ಕೊಂಡು ಕೂತ್ ಬಿಡಬೇಕಾ, ಹಂಗಾಗ್ಬಿಟ್ಟೈತಿ. ಸೊ ಒಂಥರ ಭಯ ಆಗ್ತದ. ಏನ್ ಮಾಡೋದು, ಅವ್ರಿಗೆ ಕಷ್ಟಪಟ್ಟು ದುಡ್ದು ತಿನ್ನಕ್ಕಾಗಂಗಿಲ್ಲ ನೋಡ್ರಿ, ಈ ಥರ ಕಳ್ತನ ಮಾಡ್ತಾರ. ಇದು ಅವ್ರ ಮನೆಯೊಳಗೆ ಗೊತ್ತಿರ್ತದೇನಿಲ್ಲ ಇಲ್ಲ ಗೊತ್ತಿಲ್ಲ, ಬಟ್ ಈ ಥರ ಕೆಲಸ ಮಾಡೋದು ತಪ್ಪು. ಮತ್ತು ಪೊಲೀಸರು ಕೂಡ ಏನು ಇದೆಲ್ಲ ನೋಡಿದ್ರು ಕೂಡ ಕ್ಯಾಮೆರಾದಾಗ ಏನೂ ಮಾಡೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ. ಯಾಕೆ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಹೋದ್ರೆ ನೋಡ್ರಿ, ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ ಹಾಸ್ಪಿಟಲ್ಗೆ ಹೋಗಿ ಬಂದೀವಿ ನೋಡ್ರಿ. ಅದಕ್ಕೆ ಇನ್ನು ಮತ್ತು ಅಲ್ಲೇ ಹೋಗಕ್ಕೆ ಬೇಜಾರಾಗತೈತಿ. ಅದ್ರ ಸಲುವಾಗಿ ಇಲ್ಲೇ ಮನೆ ಹತ್ರನ ಒಂದು ಸ್ವಲ್ಪ ದೂರ ಐತಿ, ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಬರೋಣ ಅಂಥೇಳಿ ರೆಡಿ ಆಗಿದ್ದೇನೆ. ರೆಡಿ ಅಂದ್ರೆ ಏನಿಲ್ಲ, ನೈಟಿ ನಾನು ಐತಿ, ತಲೆ ಬಾಚ್ಕೊಂಡು ಸ್ಕಾರ್ಪ್ ಒಂದು ಕಟ್ಕೊಂಡೇನೆ ಅಷ್ಟೆ. ಮ್ಯಾಗೊಂದು ಸ್ಕಾರ್ಪ್ ಹಾಕೋತೇನೆ ಅಷ್ಟೆ. ನೋಡ್ಬೇಕು ಡ್ರೆಸ್ಸಿಂಗ್ ಹೆಂಗೆ ಮಾಡ್ತಾರೋ ಏನು ಗೊತ್ತಿಲ್ಲ. ವ್ಲಾಗ್ ಅಂತೂ ಮಾಡೋಕ್ಕಾಗಕತ್ತಿಲ್ಲ, ಟ್ರೈ ಮಾಡತ್ತೇನೆ ಮಾಡೋಕ್ಕೆ. ಮೊದಲ ಥರ ಆಗ್ತಾಯಿಲ್ಲ ನೋಡ್ರಿ. ಪಾಪುನ ಕೆಳಗೆ ಕೊಟ್ಟೆ ನೋಡ್ರಿ, ನಮ್ಮ ಅಂಟಿಗಳ ಕಡೆ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ಹಸ್ಬೆಂಡ್ ಅವ್ರನ್ನೂ ಹೋಗಿದ್ದಾರೆ, ಹಾರ್ನ್ ಹೊಡ್ಯತ್ತಾರ. ಬರ್ರಿ ಹೋಗೋಣಂತ.
ಸಚಿನ್ ನಂಗಂತೂ ಈಗ ಹಾಸ್ಪಿಟಲ್‌ಗೆ ಹೋಗೋದು, ಬರೋದು ಇದೊಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ ನೋಡ್ರಿ. ಯಾಕಂದ್ರ ಓಡಾಡಕ್ಕೂ ಆಗಂಗಿಲ್ಲ ಈಗ ಈ ಟೈಮ್ ಒಳಗ. ಪಾಪುನ ಇವತ್ತ ಬಿಟ್ಟು ಬಂದಿದೇವಿ. ಸಿ ಸೆಕ್ಷನ್ ಮಾಡಿಸ್ಕೊಂಡವ್ರು ಎಲ್ಲಾರ್ಗೂನು ಈ ಥರ ಆಗ್ತದ ಅಂತ ಇಲ್ಲ. ಯಾಕಂದ್ರೆ ಕೆಲವು ಜನ ನೋಡಿದೆ ನಾನು, ಏನು ಪೇನ್ ಇರಂಗಿಲ್ಲ, ಆರಾಮಾಗೈತಿ ಈಗ ಏನು ಪ್ರಾಬ್ಲಮ್ ಇಲ್ರಿ ಅಂತಿರ್ತಾರ. ಇನ್ನು ಕೆಲವ್ರಿಗೆ ಪಾಪ ಕಿವ ಆಗೋದು, ಆಮೇಲೆ ನೀರು ತುಂಬೋದು ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ನನಗೂ ಕೂಡ ನೀರು ತುಂಬಿತ್ತು ಜಾಸ್ತಿ. ಸೊ ಒತ್ತಿ ತೆಗೆಯೋದ್ರಿಂದ ಭಾಳ ತ್ರಾಸ ಆಗ್ತಿತ್ತು. ಸೊ ಈಗ ಮತ್ತೆ ನಂಗೆ ಪೇನ್ ಆಗತೈತೆ ಅಂದ ಕೂಡಲೇ ಇನ್ನು ಮೆಟರ್ನಿಟಿ ಹಾಸ್ಪಿಟಲ್ಗೆ ಹೋಗೋದು ಬೇಡ ಅಂತೇಳಿ ಮನೆ ಕಡೆ ಕ್ಲಿನಿಕ್ಕಿಗೆ ಬಂದ್ವಿ. ನಾನು ನೈಟಿ ಹಾಕೊಂಡು ತಲೆದು ಕಟ್ಕೊಂಡು ಹೋಗಿರೋದು ನೋಡ್ಬಿಟ್ಟು ಡಾಕ್ಟರ್ ಶಾಕ್ ಆಗ್ಬಿಟ್ಟ. ಏನಿದ್ದ ಹಿಂಗೆ ಬಂದಿದ್ದಿ ಸವಿತಾ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ನಂಗೆ ಡೆಲಿವರಿ ಆಗಿತ್ತು ಅಂತ ಹೇಳಿ. ಅದಕ್ಕೆ 1 ಇಯರಿಂದ ಬಂದೇ ಇಲ್ಲ ಹಾಸ್ಪಿಟಲ್ ಕಡೆ ಅಂತ ಅನ್ನಕತ್ತಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗಾಕತ್ತೇವೆ ನೋಡ್ರಿ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ.